ಸಾರಿಗೆ ಸಚಿವರಾಗಿದ್ದವರು ನೀವೇ ಅಲ್ವೇ? ಸಾರಿಗೆ ಸಂಸ್ಥೆಗಳ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ 15 ದಿನಗಳ ಸುದೀರ್ಘ ಮುಷ್ಕರ ನಡೆಸಿದಾಗಲೂ ಸಾರಿಗೆ ಸಚಿವರಾಗಿ ಕೈಕಟ್ಟಿ ಕುಳಿತು ಅಸಾಮರ್ಥ್ಯ ಪ್ರದರ್ಶಿಸಲಿಲ್ಲವೇ? ನೀವು ಮಾಡಿದ್ರಲ್ಲ ಅಂತೇಳಿ ಅಟ್ಯಾಕನ್ನು ನಮ್ಮ ಸಿದ್ದರಾಮಯ್ಯನವರು ಅಶೋಕ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಪಕ್ಷದ ಅಧಿಕಾರಾವಧಿಯಲ್ಲಿ ರಚಿಸಿದ ಏಕಸದಸ್ಯ ಸಮಿತಿ 718 ಕೋಟಿ ರೂಪಾಯಿ ವೇತನ ಪರಿಷ್ಕರಣೆ ಬಾಕಿ ನೀಡಲು ಶಿಫಾರಸು ಮಾಡಿದ್ರಿ. ಆದರೆ ಅದನ್ನು ಪಾವತಿಸಿರಲಿಲ್ಲ. ಅದು ಕೊಟ್ಟಿಲ್ಲ, ಒಳ್ಳೆ ಅದನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ವೇತನ ಪರಿಷ್ಕರಣೆ ಬಾಕಿಯನ್ನು ಪಾವತಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಸರ್ಕಾರ ದಿನವನ್ನು ಸಾರಿಗೆ ನೌಕರರಿಗೆ ತಿಳಿಸಿ ಮುಷ್ಕರ ಬಿಟ್ಟು ಮುಂದಿನ ದಿನಗಳಲ್ಲಿ ಮಾತುಕತೆ ಮುಂದುವರಿಸಬಹುದು ಎಂದು ಮನವಿ ಮಾಡಿದ್ದರೂ ನೌಕರ ಸಂಘಟನೆಗಳು ಮುಷ್ಕರ ಹೂಡಿವೆ. ನಮ್ಮದು ಕಾರ್ಮಿಕ ಪರ ಸರ್ಕಾರ, ಅವರ ಹಿತಾಸಕ್ತಿ ಕಾಪಾಡಲು ನಾವು ಬದ್ಧರಾಗಿದ್ದೇವೆ ಅಂತೇಳಿ ಈ ರೀತಿಯಾಗಿ ಕಾರ್ಮಿಕರ ಮನಸ್ಸು ಒಲಿಸುವಂಥದ್ದು. ಜೊತೆಗೆ ಅಶೋಕ್ ಅವರು ನೀವು ಹಿಂದೆ ಏನು ಮಾಡಿದ್ರಿ ಅಂತೇಳಿ ಒಬ್ಬರಿಗೊಬ್ಬರು ಬೆತ್ತಲೆ ಮಾಡಿಕೊಳ್ಳುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇವರಿಬ್ಬರು ಅದೇ ರೀ, ಇವರೇ ಬರಲಿ ಅಧಿಕಾರದಾಗ ಒಂದು ಮಾತಾಡ್ತಾರೆ, ಅಧಿಕಾರ ಬಿಟ್ಟು ಹೊರಗೆ ಬಂದಾಗ ಒಂದು ಮಾತಾಡ್ತಾರೆ, ಅಂದ್ರೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು ಮಾತಾಡ್ತಾರೆ. ಅದಕ್ಕಾಗಿ ಇವತ್ತು ಕಾರ್ಮಿಕರಾದರೂ ಸಹಿತ ಇದನ್ನು ಭಾಳ ಎಚ್ಚರಿಕೆಯಿಂದ ಉಪಯೋಗ ಮಾಡ್ಕೋಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಏಕಕಾಲಕ್ಕೆ ಇಲ್ಲೇ ಜನಸಾಮಾನ್ಯರಿಗೂ ಫ್ರೀ ಬಸ್ಸನ್ನು ಮಾಡಿದ್ದಾರೆ ಹೆಣ್ಮಕ್ಕಳಿಗೆ. ಅದು ಲಾಸ್ ಆಗಿರುವುದಿಲ್ಲ ಅಂತಲ್ಲ, ಯಾಕಂದ್ರೆ ಅದರಿಂದಾಗೆ ಏನಪ್ಪ ಅಂತಂದ್ರೆ ದೊಡ್ಡ ಹೊಡೆತ ಬೀಳ್ತದೆ ಖಜಾನೆ ಅನ್ನೋದು ಗೊತ್ತಿದ್ದ ವಿಷಯ ಇದೆ. ಈಗ ಅದು ಕಾರಣವೂ ಆಗಿರ್ಬೋದು ಇವರು ಆರೋಪ ಮಾಡುವಾಗ, ಇಲ್ಲಂತೂ ಅಲ್ಲ. ಆದರೆ ಅದೊಂದು ಜನಪರವಾದಂಥ ಕಾರ್ಯಕ್ರಮ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಯಾಕಂದರೆ ಅದರಿಂದಾಗಿ ಒಂದಿಷ್ಟು ನಾವು ಇವತ್ತು ಗಮನಿಸಬೇಕಾದ ವಿಷಯ ಏನಪ್ಪ ಅಂದ್ರೆ ಅನೇಕ ಹೆಣ್ಮಕ್ಕಳು, ಅದರಲ್ಲೂ ರೈತ ಹೆಣ್ಮಕ್ಕಳು ಇವತ್ತು ಫ್ರೀ ಬಸ್ ಇರೋದ್ರಿಂದ ತಮ್ಮ